ಮುಖ್ಯಮಂತ್ರಿ ಅಥವಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಬೇರೆ ಕಡೆಗೆ ತಿರುಗಿದೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಎಲ್ಲೆಲ್ಲೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರದ್ದೇ ಮಾತು. ದುಬೈ ದೆಹಲಿ ಪ್ರವಾಸದಿಂದ ಬಂದ ನಂತರ ಡಿಕೆಶಿ ಕಾರ್ಯವೈಖರಿ ಸಂಪೂರ್ಣ ಬದಲಾಗಿ ಹೋಗಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಯವರು ಮಹಾಕುಂಭಮೇಳದ ಬಗ್ಗೆ ವ್ಯಂಗ್ಯವಾಡಿ ಮಾತನಾಡಿದರು. ಆದರೆ ಡಿಕೆಶಿ ಪತ್ನಿ ಸಮೇತವಾಗಿ ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡಿದರು. ಇದಾದ ನಂತರ ದೆಹಲಿಯಲ್ಲಿ ಖಡಕ್ ಹೇಳಿಕೆಯನ್ನ ನೀಡಿದರು. ಅಲ್ಲಿಂದ ರಾಜ್ಯ ಸರ್ಕಾರ ನಾಯಕರ ಪ್ರಾಮುಖ್ಯತೆ ಇನ್ನೊಂದು ಮಗುಲಿಗೆ ಉರುಳುವಂತಾಯಿತು. ವಿಧಾನಮಂಡಲ ಅಧಿವೇಶನ ಆರಂಭಗೊಂಡಿದ್ದು, ಜಂಟಿ ಅಧಿವೇಶನವನ್ನ ಉದ್ದೇಶಿಸಿ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಭಾಷಣ ಮಾಡಲಿದ್ದಾರೆ. ಆದರೆ ಅಧಿವೇಶನದ ಮೊದಲ ದಿನವೇ ಆಡಳಿತ ಪಕ್ಷಕ್ಕೆ ಬಿಸಿ ಮುಟ್ಟಿಸಲು ವಿಪಕ್ಷ ಬಿಜೆಪಿ ಸಜ್ಜಾಗಿದ್ದು, ರಾಜ್ಯಪಾಲರನ್ನ ಬೆಂಬಲಿಸಿ ಶಾಸಕರ ಭವನದಲ್ಲಿ ವಿಧಾನಸೌಧದವರೆಗೂ ಪಾದಯಾತ್ರೆಯನ್ನ ನಡೆಸಲಿದ್ದಾರೆ. ರಾಜಭವನ ಹಾಗೂ ರಾಜ್ಯಪಾಲರಿಗೆ ಸರ್ಕಾರ ಪದೇ ಪದೇ ಅವಮಾನ ಮಾಡುತ್ತಿದೆ. ಮತ್ತೊಂದು ಕಡೆಯಲ್ಲಿ ಅವರಿಂದ ಸರ್ಕಾರದ ಪರವಾಗಿ ಭಾಷಣ ಮಾಡಿಸುತ್ತಿದೆ. ರಾಜ್ಯಪಾಲರ ಅಧಿಕಾರವನ್ನ ಕಾಂಗ್ರೆಸ್ ಸರ್ಕಾರ ಮೊಟಕುಗೊಳಿಸಲು ಪ್ರಯತ್ನಿಸುತ್ತಿದೆ ಎಂದು ಬಿಜೆಪಿ ವಾಗ್ದಾಳಿ ನಡೆಸಿದೆ. ಬೇಸಿಗೆ ಹಿನ್ನೆಲೆಯಲ್ಲಿ ಸಮರ್ಪಕ ಕುಡಿಯುವ ನೀರು ಸರಬರಾಜಿಗೆ 110 ಹಳ್ಳಿಗಳಿಗೂ ಸೇರಿದಂತೆ ನಗರದ ವಿವಿಧೆಡೆ 55 ಕಾವೇರಿ ಕನೆಕ್ಟ್ ಸೆಂಟರ್ಗಳನ್ನು ತೆರೆಯಲು ಜಲಮಂಡಳಿ ಮುಂದಾಗಿದೆ. ಅಂತರ್ಜಲ ಮಟ್ಟದ ಕುರಿತು ಅಧ್ಯಯನ ಕೈಗೊಂಡಿರುವ ಐಐಎಸಿಯು ನಗರದ 80 ವಾರ್ಡ್ಗಳಲ್ಲಿ ಅಂತರ್ಜಲ ಮಟ್ಟ ಸುಮಾರು 25 ಮೀಟರ್ನಷ್ಟು ಆಳ ಕುಸಿಯುವ ಸಾಧ್ಯತೆ ಇದೆ ಎಂದು ತಿಳಿಸಿದೆ. ಅಂತರ್ಜಲದ ಮೇಲೆ ಅವಲಂಬಿತವಾಗಿರುವ ಜನರಿಗೆ ನೀರಿನ ಸಮಸ್ಯೆ ಉಂಟಾಗುವುದನ್ನು ತಪ್ಪಿಸಲು ಜಲಮಂಡಳಿ 55 ಸ್ಥಳಗಳಲ್ಲಿ ಕಾವೇರಿ ಕನೆಕ್ಟ್ ಸೆಂಟರ್ಗಳನ್ನು ತೆರೆಯಲು ನಿರ್ಧರಿಸಿದೆ. ಈ ಸೆಂಟರ್ಗಳಿಂದ ಜನರು ನೀರು ಖರೀದಿಸಬಹುದಾಗಿದೆ. ಈ ಬಾರಿಯ ರಾಜ್ಯ ಬಜೆಟ್ನಲ್ಲಿ ಒಂದೊಂದು ಜಿಲ್ಲೆಯು ತನ್ನದೇ ಆದ ಬೇಡಿಕೆಗಳ ಈಡೇರಿಕೆಗಾಗಿ ಜಾತಕ ಪಕ್ಷಿಯಂತೆ ಕಾದಿದ್ದರೆ, ಗಡಿನಾಡು ಬೆಳಗಾವಿ ಜಿಲ್ಲೆ ಹಲವು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿರುವ ಏತ ನೀರಾವರಿ ಯೋಜನೆಗಳಿಗೆ ಜೀವ ತುಂಬಲು ಆರ್ಥಿಕ ಸಂಪನ್ಮೂಲಕ್ಕಾಗಿ ಎದುರು ನೋಡುತ್ತಿದೆ. ಜಿಲ್ಲೆಯಲ್ಲಿ ಸಪ್ತ ನದಿಗಳು ಹರಿದಿದ್ದರೂ ಅವು ಸರ್ವಋತು ಹರಿವು ಹೊಂದಿಲ್ಲ. ಬೇಸಿಗೆ ಬರುತ್ತಲೇ ಸಣ್ಣ ಹನಿಯೂ ಇರದಂತೆ ಆರಿ ಹೋಗುವ ನದಿ ತೀರಗಳಲ್ಲಿ ಬರದ ತಾಂಡವ ಆರಂಭವಾಗುತ್ತಿದೆ. ಸಾಮಾನ್ಯ ಜನಜೀವನದೊಂದಿಗೆ ಇಡೀ ಕೃಷಿ ಕ್ಷೇತ್ರ ಬಾಯಾರಿ ಬಳಲುತ್ತಿದೆ. ಹೀಗಾಗಿ ಈ ಕ್ಷೇತ್ರ ಪ್ರಧಾನ ಪ್ರದೇಶದ ಜನರ ಮೊದಲ ಆದ್ಯತೆಯ ಬೇಡಿಕೆಯೇ ನೀರಾವರಿ.